ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನೀವೆಲ್ಲ ಕೇಳ್ತಾ ಇದ್ದಂಥ ವೈಭವ ಲಕ್ಷ್ಮಿ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗಿಂದ ಶುರು ಮಾಡಬಹುದು, ಎಷ್ಟು ವಾರ ಮಾಡಬೇಕು, ಏನೆಲ್ಲ ಸಾಮಗ್ರಿಗಳನ್ನು ನಾವು ಸಿದ್ಧ ಮಾಡಿಟ್ಕೋಬೇಕು, ಪೂಜೆ ಸಮಯ, ಕಳಸ ಯಾವ ರೀತಿ ಇಡಬೇಕು, ಯಾವ ರೀತಿ ವಿಸರ್ಜನೆ ಮಾಡಬೇಕು, ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದಂಥ ಪ್ರಶ್ನೆ, ಸಾಕಷ್ಟು ಸಮಸ್ಯೆಗಳು, ಕಷ್ಟಪಟ್ಟು ದುಡಿದ್ರೂ ಕೂಡ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಆ ಕೆಲಸ ಕೈ ಎತ್ತುತ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ನಾನಾ ರೀತಿ ಸಮಸ್ಯೆಗಳು, ಹೀಗೆ ಸಾಕಷ್ಟು ವಿಚಾರವಾಗಿ ನೀವು ಕಮೆಂಟ್ ಮಾಡ್ತಾನೆ ಇರ್ತೀರ. ಇದೆಲ್ಲದಕ್ಕೂ ಒಂದೇ ಪರಿಹಾರ ಅಂದರೆ, ಮನೆ ಯಾವಾಗಲೂ ಸಮೃದ್ಧಿಯಾಗಿರಬೇಕು ಅಂದರೆ ವೈಭವ ಲಕ್ಷ್ಮಿ ವ್ರತ ಮಾಡಬೇಕು. ಈ ಒಂದು ವ್ರತ ಇಂದು ನಿನ್ನೆ ಯಾರೋ ಶುರು ಮಾಡಿಕೊಂಡಿರೋ ವ್ರತ ಅಲ್ಲ. ಆ ಕಾಲದಿಂದನೂ ಸಾಕಷ್ಟು ಜನ ಈ ವ್ರತನ ಮಾಡಿ ಪ್ರತಿಯೊಬ್ಬರು ಕೂಡ ಫಲನ ಪಡ್ಕೊಂಡಿದ್ದಾರೆ. ಕೆಲವ್ರಿಗೆ ಬೇಗ ಫಲ ಸಿಕ್ಕಿರುತ್ತೆ, ಕೆಲವ್ರಿಗೆ ನಿಧಾನವಾಗಿ ಸಿಕ್ಕಿರುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಿಧಾನವೇ ಪ್ರಧಾನ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ದೇವರು ನಮಗೇನಾದರೂ ಕೊಡಬೇಕು ಅಂದರೆ ಸ್ವಲ್ಪ ಪರೀಕ್ಷೆ ಮಾಡಿನೇ ಕೊಡೋದು. ಯೋಚನೆ ಮಾಡಿ, ನಾವೇ ಆಗಲಿ ಯಾರಿಗಾದ್ರೂ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂದರೆ ಅವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರಾ ಅಥವಾ ಸರಿಯಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾರಾ ಅಂತ ಯೋಚನೆ ಮಾಡಿ, ಅಥವಾ ಇವ್ರಿಗೇನು ಉಪಯೋಗ, ಇಂಥದನ್ನು ನಾವು ಕೊಟ್ಟರೆ ಅವರೆಷ್ಟು ಜೋಪಾನ ಮಾಡ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಿ ಕೊಡ್ತೀವಿ. ಅದೇ ಥರ ದೇವ್ರು ನಮಗೆ ಕೊಟ್ಟರು ಕೂಡ ಅದು ಶಾಶ್ವತವಾಗಿ ನಮ್ಮ ಹತ್ರ ಇರಬೇಕು, ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಒಂದು 4 ದಿನ ನಮ್ಮನ್ನ ಪರೀಕ್ಷೆ ಮಾಡಬಹುದು. ಆದರೆ ಅವ್ರಿಗೆ ಕೊಡೋದು ಯಾವತ್ತೂ ಶಾಶ್ವತವಾಗಿರುತ್ತೆ. ಅದೇ ರೀತಿಯಲ್ಲೇ ಈ ವೈಭವ ಲಕ್ಷ್ಮಿ ವ್ರತ ಕೂಡ ನಾನು ಕೂಡ ಸುಮಾರು ಒಂದು 15-16 ವರ್ಷದಿಂದ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡಿದಾಗ ನನಗೆ ಒಂದು 5-6 ವರ್ಷ ಸಮಸ್ಯೆಗಳು ಇದ್ದೇ ಇತ್ತು ಬಿಡಿ, ಹೆಚ್ಚಾಗ್ತಾನೆ ಇತ್ತು, ಕಡಿಮೆ ಆಗಲಿಲ್ಲ. ಆದರೆ ಯಾವತ್ತೂ ಕೂಡ ನಾನು ನಂಬಿಕೆ ಕಳ್ಕೊಳ್ಳಿಲ್ಲ. ತುಂಬ ನಂಬಿಕೆಯಿಂದ ನಾನು ಆ ತಾಯಿ ಪಾದಗಳನ್ನು ಹಿಡ್ಕೊಂಡೆ. ಅಷ್ಟೇ ಪ್ರೀತಿಯಿಂದ ಆ ತಾಯಿ ನನ್ನ ಕೈಗಳನ್ನು ಹಿಡ್ಕೊಂಡಿದ್ದಾರೆ. ತುಂಬಾ ಖುಷಿ ಅನಿಸುತ್ತೆ. ಅಷ್ಟೇ ನನ್ನನ್ನು ಪರೀಕ್ಷೆ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರನ ಹೇಳ್ತಾ ಇದ್ದೀನಿ. ಯಾರೇ ಆಗಿರಲಿ, ನೀವು ಈ ವ್ರತನ ಮಾಡಿದ್ದು ಮೊದಲನೇ ವರ್ಷವೇ ವ್ರತ ಮಾಡಿದೆ ನನಗೇನೂ ಒಳ್ಳೆಯದಾಗಲಿಲ್ಲ ಅಂತೆಲ್ಲ ಹೇಳಬೇಡಿ. ಇದು ನಾವು ದೇವರಿಗೆ ಮಾಡೋ ಅಂಥ ಒಂದು ಅಪಚಾರ ಆಗುತ್ತೆ. ಹಾಗಾಗಿ ಯಾವುದಕ್ಕೆ ಆದರೂ ಸ್ವಲ್ಪ ಸಮಯ ಬೇಕಾಗತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಮಾಡಿದಂಥ ಮೊದಲನೇ ವರ್ಷವೇ ನಮಗೆ ಫಲ ಸಿಗ್ಬೋದು, ಅಥವಾ ದೇವ್ರು ನಮ್ಮನ್ನು ಇನ್ನೂ ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಟೈಮ್ ಆಗ್ಬೋದು. ಆದರೆ ಖಂಡಿತವಾಗ್ಲೂ ಇದರಲ್ಲಿ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಒಂದು ಸಲ ಆ ತಾಯಿ ನಮ್ಮ ಕೈ ಹಿಡ್ಕೊಂಡ್ರೆ ಸಾಕು, ಜೀವನದಲ್ಲಿ ಯಾವತ್ತೂ ಕೂಡ ಹಿಡ್ದಿರೋ ಕೈನ ಬಿಡೋದಿಲ್ಲ. ನಮ್ಮಿಂದ ಯಾವುದೇ ರೀತಿ ತಪ್ಪುಗಳು, ಅನಾಚಾರಗಳು ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆ ತಾಯಿ ನಮ್ಮ ಕೈ ಬಿಡೋದಿಲ್ಲ. ಇದಂತೂ ನನ್ನ ಅನುಭವದ ಮಾತು ಅಂತಲೇ ತಿಳ್ಕೊಳ್ಳಿ. ಈಗ ಬನ್ನಿ, ವೈಭವಲಕ್ಷ್ಮಿ ವ್ರತನ ಹೇಗೆ ಮಾಡಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಕೆಲವ್ರಿಗೆ ದಾನದಲ್ಲಿ ಈ ಬುಕ್ಕು ಸಿಕ್ಕಿರುತ್ತೆ. ಅಂದರೆ ಯಾರ್ದಾದ್ರೂ ಮನೆಗೆ ಹೋದಾಗ ಕುಂಕುಮಕ್ಕೆ ಅಂತ ಕೊಟ್ಟಿದ್ರೆ ತಾಂಬೂಲದ ಜೊತೆ ಆ ಬುಕ್ ಬಂದಿರುತ್ತೆ. ಯಾವುದೇ ಕೆಲಸ ಆಗಿರ್ಬೋದು, ದೈವ ಪ್ರೇರಣೆ ಇಲ್ಲದೆ ಏನೂ ಕೂಡ ಆಗೋದಿಲ್ಲ. ಅದೇ ರೀತಿ ಆ ತಾಯಿ ಯಾರಿಂದ ಸೇವೆನ ಸ್ವೀಕರಿಸಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ರಿಗೂ ಕೂಡ ಅಂದರೆ ನಾವು ಅಂದ್ಕೊಳ್ದೆ ನಮಗೆ ಅದು ಸಿಕ್ಕಿರುತ್ತೆ, ಆ ಬುಕ್ ಸಿಕ್ಕಿರುತ್ತೆ. ಹಾಗೆ ನಾವು ಅರ್ಥ ಮಾಡ್ಕೋಬೇಕು, ದೇವಿಯ ಪ್ರೇರಣೆ ಆಗಿರುತ್ತೆ ನಾನು ಈ ವ್ರತನ ಮಾಡಬೇಕು ಅಂತ. ಕೆಲವರೆಲ್ಲ ಹೆದರ್ಕೊಳ್ತೀರ, 8 ವಾರ ಮಾಡಬೇಕು, ತುಂಬ ಖರ್ಚಾಗತ್ತೇನೋ, ಹಾಗೆ ಹೀಗೆ ಅಂತ. ಯಾವತ್ತೂ ಇಲ್ಲ. ನಾವು ಆಡಂಬರ ಖರ್ಚು ಅನ್ನೋದು ನಮ್ಮ ಇಷ್ಟಕ್ಕೆ ಮಾಡೋದು. ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಆ ತಾಯಿ ನಮ್ಮ ಸೇವೆನ ಸ್ವೀಕರಿಸ್ತಾರೆ. ಮದುವೆ ಆಗಿರೋವಂಥ ಹೆಣ್ಮಕ್ಳು, ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳು, ಮತ್ತು ಮದುವೆ ವಯಸ್ಸಿಗೆ ಬಂದಿರೋವಂಥ ಹೆಣ್ಮಕ್ಳು ಎಲ್ಲರೂ ಕೂಡ ಈ ಒಂದು ವ್ರತನ ಮಾಡಬಹುದು. ಮತ್ತು ಒಂದು ಮನೆಯಲ್ಲಿ ಸೊಸೆಯಂದರು ಅಥವಾ ಅತ್ತಿಗೆ ನಾದಿನಿ ಈ ಥರ ಹೆಣ್ಮಕ್ಳುಗಳಿದ್ದರೆ ಅವರು ಕೂಡ ಒಟ್ಟಿಗೆ ಸೇರಿ ಮಾಡ್ಬೋದು. ಸಂಕಲ್ಪನ ಸಪ್ರೇಟಾಗಿ ಮಾಡ್ಕೊಳ್ಳಿ. ಅಂದರೆ ನಿಮ್ಮದೇ ಬೇಡಿಕೆಗಳು ಬೇರೆ ಬೇರೆ ಇರುತ್ತೆ ಅಲ್ವಾ. ಒಬ್ರದ್ದು ಸಂಕಲ್ಪ ಆದಮೇಲೆ ಇನ್ನೊಬ್ಬರು ಕೂತ್ಕೊಂಡು ಸಂಕಲ್ಪ ಮಾಡಿ. ಮತ್ತು ಅರ್ಚನೆ, ಪೂಜೆ ಪ್ರತಿಯೊಂದು ಕೂಡ ಒಬ್ಬರು ಮಂತ್ರ ಹೇಳೋದು, ಒಬ್ಬರು ಅರ್ಚನೆ ಮಾಡೋದು, ಈ ಥರ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರಲಿ, ಈ ರೀತಿ ಲಕ್ಷ್ಮೀ ಪೂಜೆಗಳು ಕುಟುಂಬ ಸಮೇತ ಸಾಮೂಹಿಕವಾಗಿ ಮಾಡಿದ್ರೆ ಲಕ್ಷ್ಮೀನಾರಾಯಣರ, ಶಿವ ಪಾರ್ವತಿಯ ಕೃಪೆ ತುಂಬ ಬೇಗ ದೊರೆಯುತ್ತೆ. ಹಾಗಾಗಿ ಪೂಜೆ ಸಮಯದಲ್ಲಿ ಅತ್ತೆ ಸೊಸೆ ಆಗಿರ್ಬೋದು, ಓರ್ಗಿತ್ತಿರು, ಅತ್ತಿಗೆ ನಾದಿನಿ, ಅಮ್ಮ ಮಕ್ಕಳು, ಅಕ್ಕ ತಂಗಿಯರು, ಈ ರೀತಿ ಮನೇಲಿ ಹೆಣ್ಣು ಮಕ್ಕಳು ಎಷ್ಟು ಜನ ಇರ್ತೀರೋ ಅಷ್ಟೂ ಜನ ಕೂಡ ಪೂಜೆಯಲ್ಲಿ ಭಾಗವಹಿಸಿ. ಸ್ಕೂಲ್ಗೆ ಹೋಗಿರ್ತಾರೆ, ಕಾಲೇಜ್ಗೆ ಹೋಗಿರ್ತಾರೆ, ಕೆಲಸಗಳಿಗೆ ಹೋಗಿರ್ತಾರೆ ಅಂದರೆ ಅಟ್ಲೀಸ್ಟ್ ಕೊನೆಯಲ್ಲಿ ಆರತಿ ಮಾಡುವಂಥ ಸಮಯದಲ್ಲಾದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ, ತುಂಬ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ, ಯಾವುದೇ ಲಕ್ಷ್ಮೀ ಪೂಜೆ ಆಗಿರಲಿ, ಈ ರೀತಿ ಮಾಡೋದ್ರಿಂದ ತುಂಬ ಬೇಗನೆ ಆಶೀರ್ವಾದಗಳು ನಿಮಗೆ ಸಿಗುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ.
ಈಗ ತಿಳ್ಕೊಂಡ್ರಿ. ಕೆಲವರೆಲ್ಲ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾ ಇರ್ತೀರಾ, ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳಿದ್ದೀವಿ, ಒಟ್ಟಿಗೆ ಪೂಜೆ ಮಾಡ್ಬೋದಾ ಅಥವಾ ಸಪ್ರೇಟಾಗಿ ಕಳಸ ಇಡಬೇಕಾ ಅಂತ. ಈಗ ನಿಮಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೀವು ಕಳಸ ಎಲ್ಲ ಒಂದನ್ನೇ ಇಡಬೇಕು, ಎಲ್ಲ ಕೂಡ ಒಟ್ಟಿಗೆ ಮಾಡಿ. ನೈವೇದ್ಯ ಆಗಿರ್ಬೋದು, ದೇವಿ ಪ್ರತಿಷ್ಠಾಪನೆ ಆಗಿರ್ಬೋದು, ಎಲ್ಲ ಕೂಡ ಒಂದೇ ಮಾಡಬೇಕು. ಸಂಕಲ್ಪ ಮಾತ್ರ ಸಪ್ರೇಟಾಗಿ ಮಾಡ್ಕೊಳ್ಳಿ. ಇನ್ನು ಪೂಜೆ ಆರತಿ ಎಲ್ಲನೂ ಕೂಡ ಒಟ್ಟಿಗೆ ಮಾಡಬಹುದು. ಹಾಗೆ ಈ ವ್ರತನ ಶುರು ಮಾಡಿದ್ಮೇಲೆ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಮೊಟ್ಟೆ ಕೂಡ ತಿನ್ನೋ ಹಾಗಿಲ್ಲ. ಪ್ರತಿ ಶುಕ್ರವಾರ ಸಂಜೆಯ ಗೋಧೂಳಿ ಸಮಯದಲ್ಲಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಗೋಧೂಳಿ ಸಮಯ ಅಂದರೆ ಹಸುಗಳು ಮನೆಗೆ ಹೋಗೋ ಅಂಥ ಸಮಯ. ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ನಿಮ್ಮ ಪೂಜೆಯನ್ನು ಮುಗಿಸ್ಬೇಕು. ಬೆಳಗಿಂದ ಎಲ್ಲ ಸಿದ್ಧತೆ ಮಾಡಿಟ್ಕೊಳ್ಳಿ. ಸಂಜೆಗೆ ನೀವು ಕೂಡ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ರೇಷ್ಮೆ ಸೀರೆ ಇದ್ದರೆ ಅದನ್ನೇ ಕೂಡ ಉಟ್ಟುಕೊಂಡು ಪೂಜೆಗೆ ಕೂತ್ಕೊಳ್ಳಿ. ತುಂಬ ಒಳ್ಳೆಯದು. ಕೆಲವರೆಲ್ಲ ಯೋಚನೆ ಮಾಡ್ತಾರೆ, ಮನೆಯಲ್ಲಿ ಇರ್ತೀವಿ, ಸಿಂಪಲ್ಲಾಗಿದ್ದರೆ ಸಾಕು, ಇಷ್ಟೆಲ್ಲ ಯಾಕೆ ರೆಡಿ ಆಗಬೇಕು ಅಂತ. ಆದರೆ ಶುಕ್ರವಾರದ ದಿನ ಹೆಣ್ಣು ಮಕ್ಕಳು ಈ ರೀತಿ ಇದ್ದರೆ ಮನಿ ಅಟ್ರ್ಯಾಕ್ಷನ್ ತುಂಬ ಆಗುತ್ತೆ. ಅದಕ್ಕೆ ನೋಡಿ, ಯಾವಾಗಲೂ ಶುಕ್ರವಾರದ ದಿನವೇ ಲಕ್ಷ್ಮೀ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆ ಮಾಡುವಾಗ ತುಂಬ ಅಲಂಕಾರಿಕವಾಗಿರಬೇಕು. ಯಾಕಂದರೆ ಲಕ್ಷ್ಮಿ ಕೂಡ ಅಲಂಕಾರ ಪ್ರಿಯೆ, ಸ್ತೋತ್ರ ಪ್ರಿಯೆ. ಹಾಗಾಗಿ ವಿಷ್ಣು ಬಂದು ಅಲಂಕಾರ ಪ್ರಿಯ, ನಿಮಗೆ ಗೊತ್ತು. ಹಾಗಾಗಿ ಹೆಣ್ಣು ಮಕ್ಕಳು ಈ ರೀತಿ ಅಲಂಕಾರಿಕವಾಗಿದ್ದರೆ ತುಂಬ ಒಂದು ಪಾಸಿಟಿವ್ನೆಸ್ ಇರುತ್ತೆ ಅನ್ನೋ ಕಾರಣ. ಅಲ್ಲದೆ ಶುಕ್ರ ಗ್ರಹ ಕೂಡ ಆ್ಯಕ್ಟಿವೇಟ್ ಆಗುತ್ತೆ, ಧನ ಆಗಮನ ಆಗತ್ತೆ ಅನ್ನೋ ಕಾರಣಕ್ಕೆ ಶುಕ್ರವಾರ ತುಂಬ ವಿಶೇಷವಾಗಿ ನಾವೆಲ್ಲ ಆಚರಣೆ ಮಾಡ್ತೀವಿ. ಬೇರೆ ದಿನ ಹೇಗೆ ಇದ್ದರೂ ಶುಕ್ರವಾರ ಅಂತೂ ಸೀರೆ ಉಟ್ಕೊಳ್ಳೋ ಅಂಥದ್ದು, ಸ್ವಲ್ಪನಾದರೂ ಹೂ ಮುಡ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು, ಇವತ್ತು ಶುಕ್ರವಾರ ಅನ್ನೋವಂಥ ಮೈಂಡ್ ಇದ್ದೇ ಇರುತ್ತೆ. ಆ ಕಾರಣದಿಂದ ಲಕ್ಷ್ಮೀ ಪೂಜೆ ಮಾಡುವಾಗ ನೀವು ಮನೇಲಿ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಪರವಾಗಿಲ್ಲ, ಹಳೇದಾದರೂ ಪರವಾಗಿಲ್ಲ, ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು. ಪೂಜೆಗೆ ಅಂತಲೇ ಸಪ್ರೇಟಾಗಿ ಇಟ್ಬಿಡಿ. ಕ್ರೀಮ್ ಕಲರ್ ಅಥವಾ ವೈಟ್ ಕಲರ್ ಬಾರ್ಡ್ರ್ ಸೀರೆಗಳು, ಹಾಗಂತ ಪ್ಲೈನ್ ಸೀರೆ ಆಗಿರಲಿ ಅಥವಾ ಯಾವುದೋ ಸಿಂಪಲ್ ಸೀರೆ ಮನೆಗೆ ಉಟ್ಕೊಳ್ಳೋಂಥ ಸೀರೆ ಆ ಥರದ್ದು ಉಟ್ಕೋಬೇಡಿ. ಕಾಟನ್ ಸೀರೆ ಅಥವಾ ರೇಷ್ಮೆ ಸೀರೆ ಅಥವಾ ಯಾವುದೇ ಬಾರ್ಡ್ರ್ ಸೀರೆಗಳನ್ನು ಉಟ್ಕೊಳ್ಳಿ. ಬಿಳಿ ಮತ್ತು ಆಫ್ ವೈಟ್ ಅಂತಾರಲ್ಲ, ಕ್ರೀಮ್ ಕಲರ್ ಅಂಥದ್ದು, ಮತ್ತು ಹಸಿರು, ಹಳದಿ, ರೆಡ್ಡು, ಪಿಂಕು, ಇಂಥ ಕಲರ್ಗಳನ್ನು ಆದಷ್ಟು ಪೂಜೆಗೆ ಉಟ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಒಂದು ವ್ರತನ ಒಂದು ವರ್ಷದಲ್ಲಿ ಆಷಾಢ ಮಾಸ, ಶ್ರಾವಣ ಮಾಸ, ಕಾರ್ತಿಕ ಮಾಸ, ಮಾಘ ಮಾಸ ಇಂಥ ಸಮಯದಲ್ಲಿ ಮಾಡಬಹುದು. ತುಂಬಾ ಒಳ್ಳೆಯದು. ಈ ವರ್ಷದ ಆಷಾಢ ಮಾಸ ಜುಲೈ 15ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಜುಲೈ 15, 2026ರಿಂದ ಪ್ರಾರಂಭ ಆಗುತ್ತೆ. 17ನೇ ತಾರೀಕು, ಜುಲೈ 17ನೇ ತಾರೀಕು ಮೊದಲನೇ ಆಷಾಢ ಶುಕ್ರವಾರ ಇರುತ್ತೆ. ಬೇಕಾದರೆ ಅವತ್ತಿಂದ ಪ್ರಾರಂಭ ಮಾಡಬಹುದು. ತದಿಗೆ ತಿಥಿ ಇರುತ್ತೆ, ತುಂಬ ಒಳ್ಳೆಯದು. ನಾವು ಯಾವುದೇ ಹೆಣ್ಣು ದೇವಿಯರ ಪೂಜೆಯನ್ನು ಮಾಡುವಾಗ ನಮಗೆ ತದಿಗೆ ತಿಥಿ ಇದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ಅವತ್ತಿಂದ ಶುರು ಮಾಡಬಹುದು. ಆಗಲಿಲ್ಲ ಅನ್ನೋರು 2ನೇ ಶುಕ್ರವಾರದಿಂದ ಕೂಡ ಪ್ರಾರಂಭ ಮಾಡಬಹುದು. ಮತ್ತು ತಿಳ್ಕೊಳ್ಳಿ, ವೈಭವ ಲಕ್ಷ್ಮಿ ವ್ರತನ 8 ವಾರನೂ ಮಾಡಬಹುದು, 5 ವಾರ ಕೂಡ ಮಾಡಬಹುದು. ನಾನು ಪ್ರಾರಂಭ ಮಾಡಿದಾಗಿನಿಂದ ಇಲ್ಲಿ ತನಕ ಕೂಡ 5 ವಾರನೇ ಮಾಡ್ತಾ ಬಂದಿರೋದು. ಬುಕ್ಕಲ್ಲೂ ಕೂಡ ಕೊಟ್ಟಿರ್ತಾರೆ, ಆ ವ್ರತದ ಬುಕ್ಕಲ್ಲಿ 8 ವಾರ ಮಾಡಬೇಕು ಅಂತ. ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಥವಾ ನಿಮಗೆ ಯಾರಿಗಾದರೂ ಈ ವ್ರತ ಮಾಡಬೇಕು ಅನ್ನೋ ಆಸೆ ಆದರೆ ನಿಮಗೆ ಬುಕ್ ಸಿಕ್ಕಿಲ್ಲ ಅಂದರೆ ನೀವೇ ಗ್ರಂಥಿಗೆ ಅಂಗಡಿಲಿ ಬುಕ್ಕನ್ನ ತೊಗೊಳ್ಳಿ. 2 ಬುಕ್ ತೊಗೊಳ್ಳಿ. ಒಂದು ಪೂಜೆಗೆ ಇಡಬೇಕಾಗತ್ತೆ, ಇನ್ನೊಂದು ನೀವು ಅದನ್ನು ನೋಡಿಕೊಂಡು ಓದ್ಕೊಂಡು ಪೂಜೆ ಮಾಡೋದಕ್ಕೋಸ್ಕರ. ಹಾಗಾಗಿ 2 ಬುಕ್ಕನ್ನು ತೊಗೊಳ್ಳಿ. ಅಥವಾ ನೀವು ತೊಗೊಳ್ಳೋವಾಗಲೇ ಒಟ್ಟಿಗೆ 10 ಬುಕ್ಕು ತೊಗೊಂಬಿಡಿ. 2 ಬುಕ್ಕು ನಿಮಗೆ ಯೂಸ್ ಆಗುತ್ತೆ, ಇನ್ನು 8 ಬುಕ್ಕು ಕುಂಕುಮ ಕೊಡೋದಕ್ಕಾಗತ್ತೆ. ಮತ್ತು ಪ್ರತಿ ವಾರ ಕೂಡ ಒಂದು ಸ್ವೀಟು, ಒಂದು ಖಾರ ನೈವೇದ್ಯನ ಮಾಡಬೇಕು. ಮತ್ತು ಅದರ ಜೊತೆಗೆ ಕೋಸಂಬರಿ ಅಂತೂ ಇರಲೇಬೇಕು. ಅಲ್ಲದೆ ಯಾವುದೇ ಲಕ್ಷ್ಮೀ ಪೂಜೆಗೂ ಮೊದಲು ಜ್ಯೇಷ್ಠಾದೇವಿ ಪೂಜೆನ ಮಾಡಬೇಕು. ಈಗಾಗಲೇ ನಾನು ಡೇಟ್ಗಳು ಕೂಡ ತಿಳಿಸಿದ್ದೀನಿ. ಹಾಗಾಗಿ ಮೊದಲು ಜ್ಯೇಷ್ಠಾದೇವಿ ಪೂಜೆನ ಮಾಡಿಬಿಡಿ, ಆಮೇಲೆ ನೀವು ಈ ರೀತಿ ಲಕ್ಷ್ಮೀ ವ್ರತಗಳನ್ನು ಸ್ಟಾರ್ಟ್ ಮಾಡ್ಬೋದು. ಈಗ 8 ವಾರ ಮಾಡ್ತೀವಿ ಅಂತಂದರೆ ಹತ್ರ 2 ತಿಂಗಳಾಗುತ್ತೆ. ಹೆಣ್ಣು ಮಕ್ಕಳಿಗೆ 2 ಸಲ ಪೀರಿಯಡ್ಸ್ ಡೇಟ್ ಬರುತ್ತೆ. ಹಾಗಾಗಿ 2 ವಾರ ಸ್ಕಿಪ್ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಬದಲಿಗೆ ಮನೇಲಿ ಬೇರೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಈ ವ್ರತ ಮಾಡ್ತೀವಿ ಅಂದರೆ ಖಂಡಿತ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಈ ಸಮಯದಲ್ಲಿ ನಾನ್ ವೆಜ್ ಕೂಡ ಅಷ್ಟೇ. ಶುಕ್ರವಾರ ದಿನ ಪೂಜೆ ಮಾಡಿರ್ತೀರ, ಆ ಒಂದು ದಿನ ಮಾತ್ರ ಮಾಡಬೇಡಿ. ಬೇರೆ ದಿನ ಮನೆಯವ್ರಿಗೆ ತಿನ್ನೋರಿಗೆ ನೀವು ಮಾಡಿಕೊಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಯಾರು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇರ್ತಾರೋ ಅವ್ರು ಮಾತ್ರ ವ್ರತ ಮುಗಿಯೋ ತನಕ ತಿನ್ನೋ ಹಾಗಿಲ್ಲ. ಆ ಒಂದು ದಿನ ಮಾತ್ರ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಜೊತೆಗೆ ಇಂಥ ಸಮಯದಲ್ಲಿ ನೀವು ವ್ರತನ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದಾದ್ರೂ ಫಂಕ್ಷನ್ ಬಂತು, ಊರಿಗೆ ಹೋಗಬೇಕು,
ಹುಷಾರಿಲ್ಲ, ಪೀರಿಯಡ್ಸ್ ಆಯಿತು ಅಂತ ಹೇಳಿ 1 ಅಥವಾ 2 ವಾರ ನಿಂತರೂ ಕೂಡ ಏನು ತೊಂದರೆ ಇಲ್ಲ, ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆದರೆ ನೀವು ಈ ರೀತಿ ಗ್ಯಾಪ್ ಆದಾಗ ಅದು ತುಂಬ ಲಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಇಂಥದ್ದನ್ನೆಲ್ಲ ನೋಡಿಕೊಂಡು ಕಂಟಿನ್ಯೂಸ್ ಆಗಿ ನೀವು ಈ ಒಂದು ವ್ರತನ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ಕಳಸ ಇಡೋದು ಕೂಡ ಅಷ್ಟೇ. ಕೆಲವ್ರ ಮನೇಲಿ ಕಳಸ ಇಡೋ ಪದ್ಧತಿ ಇರುತ್ತೆ, ಕೆಲವ್ರ ಮನೇಲಿ ಕಳಸ ಇಡೋವಂಥ ಪದ್ಧತಿ ಇರೋದಿಲ್ಲ. ಹಾಗಾಗಿ ನೀವು ಪ್ರತಿದಿನ ಪೂಜೆ ಮಾಡುವಂಥ ಕಳಸ, ಎಲೆ ಕಳಸ ಆಗಿರ್ಬೋದು, ತೆಂಗಿನಕಾಯಿ ಕಳಸ ಆಗಿರ್ಬೋದು, ಇಡೋದಾದರೆ ಅದು ಸಪ್ರೇಟಾಗಿ ಇಟ್ಕೋಬೇಕು. ವೈಭವ ಲಕ್ಷ್ಮಿ ಕಳಸನ ಸಪ್ರೇಟಾಗಿ ಇಡಬೇಕು. 2 ಕಳಸ ಆಗುತ್ತಲ್ಲ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ಇದು ವ್ರತದ ಕಳಸ ಒಂದೇ ದಿನ ಇಡುವಂಥದ್ದು. ಸಂಜೆ ಇಟ್ಟು ರಾತ್ರಿನೇ ಕದಲಿಸಿ ವಿಸರ್ಜನೆ ಮಾಡ್ತೀವಿ. ಹಾಗಾಗಿ ಅದು ಏನೂ ಕೂಡ ತೊಂದರೆನೂ ಇಲ್ಲ, ತಪ್ಪು ಇಲ್ಲ. ಹಾಗಾಗಿ ಕಳಸ ಸಪ್ರೇಟಾಗಿ ಇಟ್ಕೋಬೋದು. ಕಳಸ ಇಡೋ ಪದ್ಧತಿನೇ ಇಲ್ಲದೆ ಇರೋರು ಕೂಡ ಅಷ್ಟೇ ವೈಭವ ಲಕ್ಷ್ಮಿ ವ್ರತದ ಕಳಸನ ಇಡಬಹುದು. ಈ ಕಳಸದ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ವೈಭವ ಲಕ್ಷ್ಮಿ ವ್ರತದ ಕಳಸನ ಯಾವ ರೀತಿ ಇಡಬೇಕು, ಲಕ್ಷ್ಮಿ ಮತ್ತು ನಾರಾಯಣರನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಕೊನೆ ವಾರದ ಪೂಜೆಗೆ ದೇವಿಗೆ ಹುಡಿ ತುಂಬಬೇಕು, ಮತ್ತು ಒಂದು ಬ್ಲೌಸ್ ಪೀಸನ್ನಾದರೂ ನಾವು ಕೊಡಬೇಕು. ನಮಗೆ ಸ್ವಲ್ಪ ಅನುಕೂಲ ಇದೆ ಅಂದರೆ ಒಂದು ಸೀರೆ ಬ್ಲೌಸನ್ನು ಇಟ್ಟು ನಾವು ಕೊನೆ ವಾರದಲ್ಲಿ ಪೂಜೆ ಮಾಡ್ಕೋಬೇಕಾಗತ್ತೆ. ಅಥವಾ ಸೀರೆ ಇಡೋದಕ್ಕಾಗಲ್ಲ ಅಂದರೆ ಒಂದು ಹೊಸ ಬ್ಲೌಸ್ ಪೀಸ್ನಾದರೂ ಕೂಡ ಇಡಬೇಕು. ಪ್ರತಿ ಶುಕ್ರವಾರ ಪೂಜೆ ಆದಮೇಲೆ ಸಂಜೆ 2, 3 ಅಥವಾ 5 ಜನ ಅಥವಾ 8 ಜನ ಹೆಣ್ಣು ಮಕ್ಕಳನ್ನ ಮನೆಗೆ ಕರೆದು ಅವ್ರಿಗೆ ಕುಂಕುಮ ಕೊಟ್ಟು ತಾಂಬೂಲಗಳನ್ನ ಕೊಟ್ಟು ಪ್ರಸಾದನೂ ಕೂಡ ಕೊಡಬೇಕಾಗತ್ತೆ. ಪ್ರತಿ ವಾರ ಕೂಡ ನಿಮ್ಮ ಯಥಾಶಕ್ತಿ 2, 3 ಜನ, 5 ಜನ ಅಥವಾ 8 ಜನನ ಕರೆದು ಕೊಡಿ. ಆದರೆ ಕೊನೆ ವಾರ ಕಂಪಲ್ಸರಿ 8 ಜನನ ಕರೀಲೇಬೇಕು. ನೀವು ಮನೇಲಿ ಏನು ನೈವೇದ್ಯಕ್ಕೆ ಪ್ರಸಾದ ಮಾಡಿರ್ತೀರೋ ಅದನ್ನು ಅವ್ರಿಗೆ ಮೊದಲು ತಿನ್ನೋಕೆ ಕೊಟ್ಟು ಆಮೇಲೆ ಅವ್ರಿಗೆ ಒಟ್ಟಿಗೆ 8 ಜನಕ್ಕೂ ಕೂಡ ಒಟ್ಟಿಗೆ ಕೂರಿಸಿ ಅವ್ರಿಗೆ ಹುಡಿ ತುಂಬಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಇದು ಕೊನೆ ವಾರದ ಪೂಜೆ ಆಗಿರುತ್ತೆ. ಕೊನೆ ವಾರದ ಪೂಜೆ ಕೂಡ ತುಂಬ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೆಲ್ಲ ಕೇಳ್ತಾ ಇದ್ದಂಥ ಪ್ರಶ್ನೆ, ವೈಭವ ಲಕ್ಷ್ಮಿ ವ್ರತ ಯಾವಾಗಿಂದ ಪ್ರಾರಂಭ ಮಾಡಬೇಕು ಅಂತ ಈಗ ನಿಮ್ಗೆ ಉತ್ತರ ಸಿಕ್ಕಿದೆ. ಜುಲೈ 17ನೇ ತಾರೀಕಿಂದ ಬೇಕಾದರೆ ನೀವು ಸ್ಟಾರ್ಟ್ ಮಾಡಬಹುದು. 5 ವಾರ ಅಥವಾ 8 ವಾರ ಮಾಡಿ, ತುಂಬಾ ಒಳ್ಳೆಯದು. ಹಬ್ಬಕ್ಕೂ ಮೊದಲೇ ಅಂದರೆ ನೀವು ವೈಭವ ಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ವ್ರತ ಸ್ಟಾರ್ಟ್ ಮಾಡಾದ್ಮೇಲೆ ಮಧ್ಯದಲ್ಲಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ. ಹಾಗಾಗಿ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಾದ್ಮೇಲೆ ಮನೆ ಡೀಪ್ ಕ್ಲೀನ್ ಮಾಡಬಾರ್ದು. ಆ ಕಾರಣದಿಂದ ಜಸ್ಟ್ ಮೇಲ್ಮೇಲೆ ನೀವು ಬೆಡ್ಶೀಟ್ಗಳು, ಕರ್ಟನ್ಗಳಾಗಿರಲಿ, ಮ್ಯಾಟ್ಗಳು ಇಂಥದ್ದೆಲ್ಲ ವಾಶ್ ಮಾಡೋದು, ಧೂಳು ತೆಗೆಯೋದು, ಸಣ್ಣ ಪುಟ್ಟ ಎಲ್ಲ ಮಾಡ್ಕೋಬೋದು. ನಾವು ಹಬ್ಬಕ್ಕೆ ಅಂತ ಎಷ್ಟು ಡೀಪ್ ಕ್ಲೀನ್ ಮಾಡ್ತೀವೋ ಆ ಥರ ಎಲ್ಲ ಮಾಡಬೇಡಿ. ಹಾಗಾಗಿ ನೀವು ಆದಷ್ಟು ವೈಭವ ಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಶ್ರಾವಣ ಮಾಸಕ್ಕಿಂತ ಮೊದಲು ಮನೇನ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಪೂಜಾ ಸಾಮಗ್ರಿಗಳು ಕೂಡ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ರೀತಿ ನೀವು ಎಲ್ಲ ವಸ್ತುಗಳನ್ನೂ ಕೂಡ ತಂದಿಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಯಾವ ರೀತಿ ಕಳಸ ಇಡಬೇಕು, ಹೇಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹಂತವಾಗಿ ನಿಮಗೆ ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ. ಹೋಗಿ ಬರಲಾ?